Namaskara. In this video, we'll be starting with a new chapter, that is redox reactions. In the previous video, ನಾವು classification of elements ಮುಗಿಸಿದ್ವಿ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತ ಒನ್ ವಾಸ್ ಥಿಂಕಿಂಗ್. ನಾ ಯಾವ್ಯಾವ ಫಸ್ಟ್ ಇಯರ್ನಾಗ ನಿಮ್ಗೆ ಥಿಯರಿ ಹೇಳೀನಿ, ನಾ ಯಾವ್ಯಾವ ಥಿಯರಿ ಹೇಳಿದ್ದೆ ಬಟ್ ಕಾಂಪಿಟೇಟಿವ್ ಎಕ್ಸಾಮದ್ದು ಪ್ರಿಪ್ರೇಷನ್ನ ಮಾಡಿಸಿರಲಿಲ್ಲ ಅಂತ ನೋಡಿದಾಗ ರೆಡಾಕ್ಸ್ ರಿಯಾಕ್ಷನ್ಸ್ ಉಳ್ಕೊಂಡೈತಿ. ಸೊ ಅದನ್ನು ಈ ವಿಡಿಯೋ ಒಳಗೆ ಸ್ಟಾರ್ಟ್ ಮಾಡೋಣ ಅಂತ ಹ್ಯಾಡ್ ಡಿಸೈಡೆಡ್. ಕ್ವಶನ್ಸ್ ಇದ್ರಾಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಅಂದ್ರೆ ಕರ್ನಾಟಕ CET ಇರ್ಬೋದು ಅಥವಾ ನೀಟ್ ಇರ್ಬೋದು ಅಥವಾ JEE ಇರ್ಬೋದು, ಅದರೊಳಗೆ 1-2 ಕ್ವಶನ್ಸ್ ಬರಬಹುದು. ಬೇರೆ ಚಾಪ್ಟರ್ಸಿಗೆ ಕಂಪೇರ್ ಮಾಡಿದ ಒಂದು ಸ್ವಲ್ಪ ಕಡಿಮೆ ನಂಬರ್ ಆಫ್ ಕ್ವಶನ್ಸ್ ಬರ್ತಾವೆ ಇದ್ರೊಳಗೆ. ಬಟ್ ಎಷ್ಟು ಕಡಿಮೆ ಇದ್ರೂ ಕ್ವಶನ್ಸ್ ಅಂತೂ ಬರ್ತಾವೆ. ಸೊ ಇದು ಚಾಪ್ಟರ್ ಇಗ್ನೋರ್ ಮಾಡೋಂಗಂತೂ ಇಲ್ಲ. ಆಮೇಲೆ ಈ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋ ಪಾರ್ಟ್ ಏನಿರ್ತದಲ್ರಿ, ಇದೊಂದೇ ಚಾಪ್ಟ್ರಿಗೂ ರಿಸ್ಟ್ರಿಕ್ಟ್ ಆಗಂಗಿಲ್ಲ, ಬೇರೆ ಚಾಪ್ಟರ್ಸಿಗೂ ಅಪ್ಲೈ ಆಗ್ತೈತಿ. ಸೊ ಇನ್ ದ್ಯಾಟ್ ಕಂಟೆಕ್ಸ್ಟ್ ಅಲ್ಲ ದಿಸ್ ಚಾಪ್ಟರ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಚಾಪ್ಟರ್ನ. ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ನಾನು ಆಲ್ರೆಡಿ ಕ್ವಶನ್ ಬರೆದಿರ್ತೀನಿ. ದ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಇನ್ NH4NO3R ಅಮೋನಿಯಂ ನೈಟ್ರೇಟ್ ಒಳಗೆ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಅಂದರೆ ಇಲ್ಲೇ ಈ ಕಾಂಪೌಂಡ್ ಒಳಗೆ 2 ನೈಟ್ರೋಜನ್ ಅದಾವಲ್ಲ, ಇದ್ರದ್ದು ಎರಡದ್ದು ಆಕ್ಸಿಡೇಷನ್ ನಂಬರ್ ಹೇಳ್ರಿ ಅಂತ ಕೇಳ್ಯಾರ. ಇದು ಕರ್ನಾಟಕ CET ಒಳಗೆ ಅಪಿಯರ್ ಆಗಿದ್ದು ಲಾಸ್ಟ್ ಇಯರ್ 2020 ಒಳಗೆ. ಹೌ ಟು ಡೂ ದಿಸ್ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್ ಆಟಮ್ಸ್ ಇನ್ NH4NO3. ಈಗ ಈ ಕಂಪೌಂಡನ್ನು ನಾನು ಅಯಾನ್ ಫಾರ್ಮ್ನಾಗ ಬರೆದ್ರೆ ಹಿಂಗೆ ಬರಿಬೋದು, NH4+NO3-. ಈ ಎರಡು ಅಯಾನ್ ಸೇರಿ ಈ ಕಂಪೌಂಡ್ ಆಗೈತೆ ಅಮೋನಿಯಂ ನೈಟ್ರೇಟ್. ಇದು ಅಮೋನಿಯಂ ಅಯಾನ್, ಇದು ನೈಟ್ರೇಟ್ ಅಯಾನ್. ಸೊ ಇಂಡಿವಿಜುವಲಿ ಇದ್ರೊಳಗೆ ನಾನು ನೈಟ್ರೋಜನ್ನದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಇದ್ರೊಳಗೆ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದು ಅವರು ಕೇಳಿತ್ತು. ಸೊ ನೈಟ್ರೋಜನ್ ನಮ್ಗೆ ಗೊತ್ತಿಲ್ಲ. ಸೊ X ಪ್ಲಸ್ 4 ಹೈಡ್ರೋಜನ್ ಅದು 1 ಹೈಡ್ರೋಜನ್ ಅದು +1 = +1. ಇದು 9th ರೂಲ್ ಅಪ್ಲೈ ಮಾಡ್ತೀವಿ ನಾವಿಲ್ಲೇ. ಸಮ್ ಆಫ್ ಆಕ್ಸಿಡೇಷನ್ ನಂಬರ್ಸ್ ಆಫ್ ಅ ಪಾಲಿಅಟಾಮಿಕ್ ಅಯಾನ್ ಈಸ್ ಈಕ್ವಲ್ ಟು ಇಟ್ಸ್ ಚಾರ್ಜ್. ಸೊ X + 4 × 1 is 4 = 1. X = ಇದು ಆ ಕಡೆ ಹೋದ್ರೆ -4 + 1 -3 ಅಂದರೆ ಇದರೊಳಗೆ -3. ಈ ನೈಟ್ರೋಜನ್ ನೋಡೋಣ. X + 3 × ಆಕ್ಸಿಜನ್ -2 = -1. ಇಲ್ಲಿ -1 ಐತಿ. ಸೊ X -6 = -1. X ಇದು ಆ ಕಡೆ ಹೋದ್ರೆ +6 ಆಗುತ್ತೆ. 6 - 1 5. ಸೊ -3 + 5. -3 + 5 is option A. -3 + 5 option A. So oxidation number of nitrogen atoms in ammonium nitrate are -3 in this and +5 in this. Okay, so this was the first question which was appeared in Karnataka CET last year. Okay, we'll move on to the next question. Okay, next question. The standard reduction potential at 298 Kelvin for the following half cell reactions. ನಾಲ್ಕು ರಿಯಾಕ್ಷನ್ ಕೊಟ್ಟಾರ, SRP ವ್ಯಾಲ್ಯೂ ಕೊಟ್ಟಾರ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. Zn+2 ಇದು 2 ಎಲೆಕ್ಟ್ರಾನ್ಸ್ ಗೇನ್ ಮಾಡಿ Zn E0 ವ್ಯಾಲ್ಯೂ -0.76. Cr+3 3 ಎಲೆಕ್ಟ್ರಾನ್ಸ್ ಗೇನ್ ಮಾಡಿ Cr ಆಗತೈತಿ, ಅದ್ರದ್ದು E0 ವ್ಯಾಲ್ಯೂ 0.74 ವೋಲ್ಟ್. H+2 ಎಲೆಕ್ಟ್ರಾನ್ಸ್ ಗೇನ್ ಮಾಡಿ ಹೈಡ್ರೋಜನ್ ಗ್ಯಾಸ್ ಆಗತೈತಿ, ಅದ್ರ 0 ಬಿಕಾಸ್ SHE 0 ಇರ್ತೈತಿ, ಗೊತ್ತೈತೆ ನಮಗೆ. ಫ್ಲೋರಿನ್ 2 ಎಲೆಕ್ಟ್ರಾನ್ಸ್ ಗೇನ್ ಮಾಡಿ F- ಆಗತೈತಿ, ಅದ್ರ +2.87. ಕ್ವಶನ್ ಏನು ಕೇಳಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ is the strongest reducing agent. Which of the following is the strongest reducing agent?
ನಮಗೇನು ಗೊತ್ತು, ಹೈಯರ್ ದ SRP ಹೈಯರ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ನೋಡ್ರಿ, ಇಲ್ಲಿ ಜೊತೆ ಫಾಲೋಯಿಂಗ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತಾರೆ. ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಆಗ್ಬೇಕಂದ್ರೆ ಅದು ಈಸಿಲಿ ಆಕ್ಸಿಡೈಸ್ ಆಗ್ಬೇಕು. ಈಸಿಲಿ ಆಕ್ಸಿಡೈಸ್ ಆಗ್ಬೇಕಂದ್ರೆ ಅದು ಈಸಿಲಿ ಎಲೆಕ್ಟ್ರಾನ್ಸನ್ನು ಲೂಸ್ ಮಾಡ್ಕೋಬೇಕು. ಈಸಿಲಿ ಎಲೆಕ್ಟ್ರಾನ್ಸನ್ನು ಲೂಸ್ ಮಾಡ್ಕೋಬೇಕಂದ್ರೆ SRP ವ್ಯಾಲ್ಯೂ ಕಡಿಮೆ ಇರಬೇಕು. SRP ವ್ಯಾಲ್ಯೂ ಯಾಕೆ ಕಡಿಮೆ ಇರಬೇಕು ಅಂದ್ರೆ ಹೈಯರ್ ದ ವ್ಯಾಲ್ಯೂ ಆಫ್ SRP higher is the tendency to gain electrons. So lower the value of SRP, lower is higher is the tendency to lose electrons. So ಕಡಿಮೆ SRP ಇದ್ದಿದ್ದು ನೋಡ್ಬೇಕು ನಾವು. ಕಡಿಮೆ SRP ಇದ್ದಿದ್ದು ನೋಡ್ರಿ, -0.76, 0.74, 0, 2.87, -0.76 ಲೀಸ್ಟ್ ವ್ಯಾಲ್ಯೂ. ಲೀಸ್ಟ್ ವ್ಯಾಲ್ಯೂ ಅಂದ್ರೆ ಇದು ಈಸಿಲಿ ಎಲೆಕ್ಟ್ರಾನ್ಸ್ ಅನ್ನು ಲೂಸ್ ಮಾಡ್ಕೊಂತ, ಅಂದ್ರೆ ಈಸಿಲಿ ಆಕ್ಸಿಡೈಸ್ ಆಗುತ್ತೆ. ಈಸಿಲಿ ಆಕ್ಸಿಡೈಸ್ ಆಗುತ್ತೆ ಅದು ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಜಿಂಕ್. ಆಪ್ಷನ್ ಬಿ. ಇದು ಕ್ಯಾಮ್ರಾ ಒಂದು ಸ್ವಲ್ಪ ಶೇಕ್ ಆಗ್ತಿರ್ಬೋದು, ಬಿಕಾಸ್ ಇವತ್ತು ರೋಹಿತ್ ಸರ್ ಹೊಸದೊಂದು ಸ್ಟ್ಯಾಂಡ್ ತರಿಸಾರಿದ್ದು ಮೊಬೈಲ್ ಹೋಲ್ಡರ್. ಸೊ ಅದನ್ನು ಫಿಕ್ಸ್ ಮಾಡಕತ್ತೀನಿ. ಸ್ವಲ್ಪ ಅದು ಮೂವ್ ಆಗ್ತಿರ್ಬೋದು, ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಐಮ್ ಟ್ರೈಂಗ್ ಅದು ಅಷ್ಟು ಆಗ್ಲಾರ್ದಂಗೆ, ಜಾಸ್ತಿ ಶೇಕ್ ಆಗ್ಲಾರ್ದಂಗೆ ಐಮ್ ಟ್ರೈಂಗ್ ಟು ಮೇಕ್ ಸಮ್ ಅರೇಂಜ್ಮೆಂಟ್. ಓಕೆ, ಅದಿರಲಿ. 2 ಕ್ವಶನ್ ಆದ್ವೀಗ. I hope you have understood both the questions. Next question ಹೋಗೋಣ. Okay, next question. Which of the following are disproportionation reactions? Which of the following are disproportionation reactions? What do you mean by disproportionation reactions? The reactions in which a reactant undergoes ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ. ಅದರದ್ದು ಆಕ್ಸಿಡೇಷನ್ ಆಗಿರಬೇಕು, ರಿಡಕ್ಷನ್ನು ಆಗಿರಬೇಕು ಸೈಮಲ್ಟೇನಿಯಸ್ಲಿ. ಸೊ ಅಂಥ ರಿಯಾಕ್ಷನ್ಸಿಗೆ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದನ್ನು ನಾವು ಥಿಯರಿ ಡಿಸ್ಕಸ್ ಮಾಡೀವಿ. ಸೊ ಈಗೇನು ಮಾಡ್ಯಾರ, ಇಲ್ಲ 4 ರಿಯಾಕ್ಷನ್ ಕೊಟ್ಟಾರ. ಆಪ್ಷನ್ಸ್ ಏನು ಕೊಟ್ಟಾರ, 1ನೇದ್ದು 2ನೇದ್ದು ಅಷ್ಟೇ ಡಿಸ್ಪ್ರಪೋರ್ಷನೇಷನ್, 1 and 2 ಓನ್ಲಿ. ಆಪ್ಷನ್ ಪಿ 1, 2, 3, ಆಪ್ಷನ್ ಸಿ 1, 3, 4, ಆಪ್ಷನ್ ಡಿ 1 and 4. ಸೊ ನಾವು 4 ಚೆಕ್ ಮಾಡಬೇಕು ಡಿಸ್ಪ್ರಪೋರ್ಷನೇಷನ್ ಹೌದೋ ಅಲ್ಲೋ ಅಂತ. ಓಕೆ, 1ನೇದು ನೋಡ್ರಿ, ಇಲ್ಲಿ ಸಿ ಯು ಪ್ಲಸ್ ಅಂದರೆ ಇದು ಆಕ್ಸಿಡೇಷನ್ ನಂಬರ್ +1, ಇಲ್ಲೇ +2, ಇಲ್ಲೇ 0 ಕೊಟ್ಟಬಿಟ್ಟಾರೆ. +1 ಇದ್ದಿದ್ದು ಒಮ್ಮೆ +2 ಆಯ್ತು ಅಂದ್ರೆ +1 ಇದ್ದಿದ್ದು ಒಮ್ಮೆ 0 ಆಯ್ತು. ಇದು ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ಇದು ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಇದು ಆಕ್ಸಿಡೇಷನ್, ಇದು ರಿಡಕ್ಷನ್. +1 ಇದ್ದು +2 ಆಯ್ತು, +1 ಇದ್ದು 0 ಆಯ್ತು. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಆಕ್ಸಿಡೇಷನ್, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ರಿಡಕ್ಷನ್. ಸೊ ಇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ 1ನೇದು. 2ನೇದು, ಓಕೆ, 2ನೇದು ಬೇಕಾದ್ರೆ ನೀವು ಕ್ವಶನ್ ಪಾಸ್ ಮಾಡಿ ಬರ್ಕೋರಿ, ನಾನು ಇಲ್ಲಿ ರಬ್ ಮಾಡಿ, ಬಿಕಾಸ್ ಐ ನೀಡ್ ಸಮ್ ಸ್ಪೇಸ್. 1ನೇದಂತೂ ಹೌದು, ಸೊ ಇಲ್ಲಿ ಬರೀತೀನಿ ಅಲ್ಲೇ. 1ನೇದು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. 2ನೇದು 3MnO4 ಮೈನಸ್. ನಾನು ಇದು ರಬ್ ಮಾಡಿದೆ, ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ ಇದು -2 ಏನಂತ. ಓಕೆ, ಇದು -2, 3MnO4 -2 plus 4H plus gives 2MnO4 minus plus MnO2 plus H2O. ಓಕೆ, ಈಗ ಏನು ಮಾಡೋಣ, ರಿಯಾಕ್ಟೆಂಟ್ ಒಳಗೆ ಮ್ಯಾಂಗನೀಸ್ದು ಆಕ್ಸಿಡೇಷನ್ ನಂಬರ್ ಫೈಂಡ್ ಮಾಡೋಣ. ಸೊ MnO4 -2, ಸೊ Mn will be X plus 4 into -2, oxidation number -2 is equals to -2 because of the polyatomic ion. So X minus 8 is equals to -2. X is equals to 8 ಆ ಕಡೆ ಹೋದ್ರೆ 8 - 2 6. ಸೊ ಇದು 6 ಆತಿಲ್ಲ. ಓಕೆ, ಇದು +6 ಆಯ್ತು ಮ್ಯಾಂಗನೀಸ್ ಇತ್ತು. ಓಕೆ, ಇಲ್ಲೇನಾಯ್ತು, X ಇದ್ರೊಳಗೆ 2MnO4 - ಒಳಗೆ X plus 4 into -2 is equals to -1. ಸೊ X minus 8 is equals to -1. ಈ ಕಡೆ ಹೋದ್ರೆ 8 - 1 7 +7, ಇದು +7. ಇಲ್ಲೇನಾಯ್ತು, MnO2 ಒಳಗೆ X MnO2 ಒಳಗೆ X
ಪ್ಲಸ್ 2 ಇಂಟು ಮೈನಸ್ 2, ಇದು ಇಲ್ಲಿ ನ್ಯೂಟ್ರಲ್ ಇದೆ, ಸೊ 0. ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ 4, ಸೊ ಇದು ಪ್ಲಸ್ 4. ಓಕೆ ಓಕೆ, ಪ್ಲಸ್ 6 ಇದು ಒಮ್ಮೆ ಪ್ಲಸ್ 7 ಆಯಿತು, ಒಮ್ಮೆ ಪ್ಲಸ್ 4 ಆಯಿತು. 6 ಇದು 7 ಆದ್ರೆ increase in oxidation number, that is oxidation. 6 is 4 other decrease in oxidation, that is reduction. So idu ಎರಡನೇದು disproportionation, ಎರಡನೇದು disproportionation reaction. Okay, so third one, check one, third one. Second one drop ಮಾಡ್ತೀನಿ ಇಲ್ಲ. ಓಕೆ, ಫಸ್ಟ್ ಒನ್ ಹೌದು, ಸೆಕೆಂಡ್ ಒನ್ ಹೌದು, ಥರ್ಡ್ ಒನ್ ನೋಡ್ರಿ ಇಲ್ಲ ಮ್ಯಾಂಗನೀಸ್ ಇದು ಮಾಡೋಣ, ಬಿಕಾಸ್ ಇಲ್ಲಿ ಮ್ಯಾಂಗನೀಸ್ ಇದು ಫೋಕಸ್ನಾಗಿರೋ ಆಟಮ್. ಸೊ ಪೊಟ್ಯಾಷಿಯಮ್ ಇಸ್ ಪ್ಲಸ್ 1 ಇದ್ರೊಳಗೆ, ಪ್ಲಸ್ ಎಕ್ಸ್ 4 ಇಂಟು ಮೈನಸ್ 2 ಅಂದರೆ ಮೈನಸ್ 8. ಆಕ್ಸಿಜನ್ ಅದು ಮೈನಸ್ 2 ಅಂತ ಹಾಕತ್ತವ, ಸೊ ಮೈನಸ್ 8 ಇಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದು ಆ ಕಡೆ ಇದೆ, ಇದು ಈ ಕಡೆ ಅಲ್ಲ, ಎರಡು ಆ ಕಡೆ. 8 ಮೈನಸ್ 1 ಇದು ಪ್ಲಸ್ 8 ಆಯ್ತು, ಇದು ಮೈನಸ್ 1 ಆಯ್ತು, ಸೊ ಇದು 7 ಪ್ಲಸ್ 7. ಓಕೆ, ಇಲ್ಲೇ K2MnO4 ಒಳಗೆ ಪೊಟ್ಯಾಷಿಯಮ್ ಅದು 1 ಅಂತ ಎರಡು ಅದಾವೆ, ಸೊ 2 ಪ್ಲಸ್ ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಇಸ್ ಈಕ್ವಲ್ಸ್ ಟು 8 ಮೈನಸ್ 2 6 ಆಯ್ತು, ಪ್ಲಸ್ 6 2. ಇದು ಪ್ಲಸ್ 7 ಇದು ಪ್ಲಸ್ 6 ಆಯ್ತು. ಇಲ್ಲಿ ಏನಾಯ್ತು ನೋಡೋಣ. x plus 2 into minus 2 is equals to 0. And x minus 4 is equals to 0. X is equals to plus 4 plus 4. Okay, so plus 7 is plus 6 other reduction, plus 7 is plus 4 other reduction. There decrease in oxidation number, decrease in oxidation, increase ಆಗಿಲ್ಲ, ಸೊ ಡಿಸ್ಪ್ರಪೋರ್ಷನೇಷನ್ ಅಲ್ಲ. ಥರ್ಡ್ ಒನ್ ಡಿಸ್ಪ್ರಪೋರ್ಷನೇಷನ್ ಅಲ್ಲ, 1 ಹೌದು 2 ಹೌದು. ಫೋರ್ತ್ ಒನ್ ಚೆಕ್ ಮಾಡ್ಬೋದು. ಸ್ವಲ್ಪ ಇದನ್ನು ನಾವು ಪಟ ಮಾಡ್ಬೇಕು, ನೀವು ಅಷ್ಟೇ. ನಾನು ಪಟ ಮಾಡ್ತೀನಿ, ಇಲ್ಲಿ ನಿಮ್ಮ ಸ್ಟೆಪ್ ವೈಸ್ ಹೇಳ್ಕೊಂತ ಹೋಗ್ಬೇಕಲ್ಲ, ಸೊ ಇಟ್ ಈಸ್ ಟೇಕಿಂಗ್ ಟೈಮ್. ಇಲ್ಲಾಂದ್ರೆ ಲಘು ಮುಗಿತೈತೆ ಇದು ಕ್ವಶನ್. ಓಕೆ, ಫೋರ್ತ್ ಒನ್ ಇಲ್ಲಿ ನೋಡ್ರಿ. ಫೋರ್ತ್ ರಿಯಾಕ್ಷನ್ ಒಳಗೆ ಫೋರ್ತ್ ನಾನು ಕ್ಯಾಲ್ಕುಲೇಟ್ ಮಾಡೋಕೆ ಹೋಗಂಗಿಲ್ಲ, ಬಿಕಾಸ್ ಮ್ಯಾಂಗನೀಸ್ 2 ರಿಯಾಕ್ಟೆಂಟ್ ಸೈಡ್ನಾಗ ಅದಾವೆ, ಮ್ಯಾಂಗನೀಸ್ 1 ಪ್ರಾಡಕ್ಟ್ ಸೈಡ್ನಾಗ ಐತಿ. ಸೊ 1 ರಿಯಾಕ್ಟೆಂಟ್ನಾಗ ಇರಬೇಕು, 2 ಪ್ರಾಡಕ್ಟ್ ಸೈಡ್ನಾಗ ಇರಬೇಕು. ರಿಯಾಕ್ಟೆಂಟ್ನಾಗ ಇದ್ದಿದ್ದು ಒಮ್ಮೆ ಆಕ್ಸಿಡೇಷನ್ನು ಒಮ್ಮೆ ರಿಡ್ಯೂಸ್ ಆಗ್ಬೇಕು. ಇಲ್ಲೇ 2 ಅದಾವೆ, ಸೊ ಇದನ್ನು ಲೆಕ್ಕ ಹಾಕೋಕೆ ಹೋಗಂಗಿಲ್ಲ, ಕನ್ಸಿಡರ್ ಮಾಡೋಕೆ ಹೋಗಂಗಿಲ್ಲ. ಫೋರ್ತ್ ಒನ್ ಏನು ಹೇಳ್ತೀನಿ ಅರ್ಥ ಆಗತ್ತೇನ್ರಿ. ರಿಯಾಕ್ಟೆಂಟ್ ಸೈಡ್ನಾಗ 1 ಇದ್ದಿತ್ತು, ಈ ಕಡೆ ಹೋದಾಗ ಅದು ಆಕ್ಸಿಡೇಷನ್ ಆಯ್ತು, ಅದು ರಿಡಕ್ಷನ್ ಆಯ್ತು ಅಂತ ಅನ್ಬೋದು. ಬಟ್ ಇಲ್ಲೇ 2 ಅದಾವು, ಪ್ರೊಡಕ್ಟ್ ಸೈಡ್ ಇಲ್ಲೇ ಇದೆ, ಯಾರೋ ಮಾರ್ಕ್. ಪ್ರೊಡಕ್ಟ್ ಸೈಡ್ ಒಂದೇ ಐತಿ, ಸೊ ಐ ವಿಲ್ ನಾಟ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ಸ್ ಆಫ್ ದ ಫೋರ್ತ್ ಒನ್. ಐ ವೋಂಟ್ ಕನ್ಸಿಡರ್ ದಿಸ್. ಸೊ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಅಂದರೆ 1 and 2 ಓನ್ಲಿ. ಆಪ್ಷನ್ ಎ 1 and 2 ಓನ್ಲಿ ಆರ್ ದ ಫಸ್ಟ್ ರಿಯಾಕ್ಷನ್ ಆ್ಯಂಡ್ ದ ಸೆಕೆಂಡ್ ರಿಯಾಕ್ಷನ್ ವೇರ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ಸ್. I hope you have understood. ಇದು ನೀಟ್ ಒಳಗೆ ಅಪಿಯರ್ ಆಗಿದ್ದು ಕ್ವಶನ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಕರೆಕ್ಟ್ ಆರ್ಡರ್ ಆಫ್ n compounds in its decreasing order of oxidation numbers is. n compounds ಅಂದರೆ ನೈಟ್ರೋಜನ್ ಕಂಪೌಂಡ್ಸ್, ಅಂದರೆ ಎಲ್ಲ ಕಂಪೌಂಡ್ ಒಳಗೆ ನೈಟ್ರೋಜನ್ ಐತಿ ಅಷ್ಟ ಅರ್ಥ. Correct order of nitrogen compounds in its decreasing order of oxidation number is. ಯಾವ್ಯಾವ ನೈಟ್ರೋಜನ್ ಇರೋ ಕಾಂಪೌಂಡು? ನೈಟ್ರಿಕ್ ಆಸಿಡ್ HNO3, NO, N2, NH4Cl. ಒಂದು ನೈಟ್ರೋಜನ್ ಒಂದು ಆಕ್ಸೈಡ್ ಐತಿ, ಒಂದು ನೈಟ್ರೋಜನ್ ಗ್ಯಾಸ್ ಐತಿ, ಒಂದು ಅಮೋನಿಯಂ ಕ್ಲೋರೈಡ್ ಐತಿ. 1 2 3 4 ಕಂಪೌಂಡ್ಸ್ ಕೊಟ್ಟಾರ. ಅವ ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಹೇಳ್ಬೇಕು ಆಕ್ಸಿಡೇಷನ್ ನಂಬರ್. ಅಂದ್ರೆ ಆ ಕಂಪೌಂಡ್ ಒಳಗೆ ನೈಟ್ರೋಜನ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕು ಎಲ್ಲದ್ರಾಗೂ. ಮಾಡಿದ ಮೇಲೆ ಅದ್ರ ಡಿಕ್ರೀಸಿಂಗ್ ಆರ್ಡರ್ ಹೇಳಬೇಕು. ಸೊ ಫಸ್ಟ್ ಕ್ಯಾಲ್ಕುಲೇಟ್ ಅಂತ ಮಾಡಬೇಕು. HNO3 ತೊಗೊಂತೀನಿ ನಾನು. ಹೈಡ್ರೋಜನ್ ಇಸ್ +1, ಸೊ 1 ಪ್ಲಸ್ ಇದು ನೀಟ್ ಒಳಗೆ ಅಪಿಯರ್ ಆಗಿದ್ದು 2018 ಇರಬೇಕಿತ್ತು ಪ್ರಾಬಬ್ಲಿ, ಬಟ್ ನೀಟ್ ಒಳಗೆ ಅಪಿಯರ್ ಆಗಿದ್ದು ಕ್ವಶನ್ ಇದು. 1
plus x minus 6 is equals to 0. x is equals to 6, ಇದು ಪ್ಲಸ್ 6 ಆಗುತ್ತೆ, ಆ ಕಡೆ ಹೋದ್ರೆ ಇದು -1, 6 - 1 plus 5. ಸೊ HNO3 ಒಳಗೆ ನೈಟ್ರೋಜನ್ ಅದು ಪ್ಲಸ್ 5. NO x minus 2 is equals to 0 because oxygen minus 2 ಗೊತ್ತು, x is equals to plus 2. ಸೊ NO ಒಳಗೆ plus 2. N2 element by itself 0. NH4Cl x plus 4 minus 1 ಅಂದ್ರೆ ಹೈಡ್ರೋಜನ್ 4 ಅದಾವ, ಒಂದು ಹೈಡ್ರೋಜನ್ ಅಂತೂ 1 4 ಅದಾವ, ಸೊ ಪ್ಲಸ್ 4. ಕ್ಲೋರಿನ್ -1, ಸೊ x plus 3 is equals to 0. x is equals to -3. ಸೊ -3. ಸೊ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಎಲ್ಲ ಬಂದು ಬರುತ್ತೆ. ಏನು ಹೇಳಬೇಕು ಈಗ, ಕರೆಕ್ಟ್ ಆರ್ಡರ್ ಆಫ್ ನೈಟ್ರೋಜನ್ ಕಂಪೌಂಡ್ಸ್ ಇನ್ ಇಟ್ಸ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸಿಡೇಷನ್ ನಂಬರ್. ಅಂದರೆ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಇದ್ದು ಫಸ್ಟ್ ಬರ್ಬೇಕು, ಕಡಿಮೆ ಹಾಕೊಂತ ಹೋಗ್ಬೇಕು. ಆಪ್ಷನ್ ಎ ಇಸ್ ರೈಟ್ ಬಿಕಾಸ್ ನೋಡ್ರಿ +5 is greater than +2, +2 is greater than 0, 0 is greater than -3. ಸೊ ಡಿಕ್ರೀಸಿಂಗ್ ಆರ್ಡರ್ನಾಗ ಅದಾವು ಆಲ್ರೆಡಿ ಅದಾವ ಅಂದ್ರೆ ಆಪ್ಷನ್ ಎ ಒಳಗೆ ಹಂಗೆ ಸೆಟ್ ಮಾಡ್ಯಾವ. ಸೊ ಬಿ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಬಿಕಾಸ್ ಇಲ್ಲೇ ಬಂದ್ಬಿಟ್ಟೈತೆ ನಮ್ಮ ಡಿಕ್ರೀಸಿಂಗ್ ಆರ್ಡರ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಕರ್ನಾಟಕ CET 2013 ಒಳಗೆ ಅಪಿಯರ್ ಆಗಿತ್ತು. ಇನ್ ದ ರಿಯಾಕ್ಷನ್, ಇಲ್ಲಿ ಸ್ವಲ್ಪ ಕಟ್ ಆಗಿರ್ಬೋದು ಮ್ಯಾಲಿನ ಪಾರ್ಟ್, ಬಟ್ ಇಲ್ಲೇನೇ ಇಲ್ಲ, ಬರೀ ಇನ್ ದ ರಿಯಾಕ್ಷನ್ ಅಂತ ಅಷ್ಟೇ ಇದೆ. ರಿಯಾಕ್ಷನ್ ಎಲ್ಲೈತಿ 2FeSO4 plus H2SO4 plus H2O2 use Fe2SO4 thrice plus 2H2O. This is the reaction. ಈ ರಿಯಾಕ್ಷನ್ ಒಳಗೆ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ಯಾವುದು? FeSO4, H2SO4, H2O2, ಬೋತ್ B and C. ಅಂದರೆ ಇದು ಎರಡು ಸೇರಿ ಇದು ಹೌದು ಅಂತ ಹೇಳಿ ಆಪ್ಷನ್ ಡಿ ಒಳಗೆ. ಸೊ ಇದರೊಳಗೆ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ವಾಟ್ ಇಸ್ ವಿಲ್ ಡಿಫೈನ್ ಆಕ್ಸಿಡೈಸಿಂಗ್ ಏಜೆಂಟ್. ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ದ ಕಾಂಪೌಂಡ್ ವಿಚ್ ಇಟ್ ಸೆಲ್ಫ್ ಗೆಟ್ಸ್ ರೆಡ್ಯೂಸ್ಡ್ ಆ್ಯಂಡ್ ಹೆಲ್ಪ್ಸ್ ಅನದರ್ ಕಾಂಪೌಂಡ್ ಟು ಗೆಟ್ ಆಕ್ಸಿಡೈಸ್ಡ್ ಇಸ್ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಲ್ಲಿ ಯಾವುದು ರೆಡ್ಯೂಸ್ ಆಗತೈತಿ ಅಂತ ನೋಡ್ಬೇಕು ನಾವು, ಅದು ಆಕ್ಸಿಡೈಸಿಂಗ್ ಏಜೆಂಟ್ ಇರ್ತೈತಿ. ಓಕೆ, ಸೊ ಇಲ್ಲೇ ನಾವು ಆಕ್ಸಿಡೇಷನ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋದ್ರೆ ಐರನ್ ವಿಲ್ ಬಿ +2, ದಿಸ್ ವಿಲ್ ಬಿ -2. ಇದನ್ನ ಹೆಂಗೆ ಹೇಳಿದ್ರೆ ಅಂದರೆ ಸಲ್ಫೇಟ್ SO4 -2 ಐತಿ. SO4 is -2 ಅಂದರೆ ಇದು +2 ಇರಬೇಕು. ಇಲ್ಲಿ ಬಂದ್ರೆ ಹೈಡ್ರೋಜನ್ +1, ಆಕ್ಸಿಜನ್ -2, ಸಲ್ಫರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ ಎರಡು ಹೈಡ್ರೋಜನ್ ಅದಾವೆ, ಸೊ 2 × +1 is 2, 2 + x - 8 is equals to 0. x is equals to 8 - 2 + 6. ಇದು +6. ಓಕೆ, ಈಗ ಇದ್ರೊಳಗೆ ಕಾಂಪೌಂಡ್ ಒಳಗೆ ಕ್ಯಾಲ್ಕುಲೇಟ್ ಮಾಡೋಣ. ಹೈಡ್ರೋಜನ್ ವಿಲ್ ಬಿ +1, hydrogen will be +1. okay, oxygen will be -1. oxygen -2 already, -1 ಯಾಕೆ ಬರ್ತೀರಿ? ಆಕ್ಸಿಜನ್ ಏನು ರೋಲ್ ಐತ್ರಿ? ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ -2, ಬಟ್ ವಿತ್ ಪರಾಕ್ಸೈಡ್ ಇಟ್ಸ್ -1. ಸೊ ಇದು ಪರಾಕ್ಸೈಡ್, ಇದು ಹೈಡ್ರೋಜನ್ ಪರಾಕ್ಸೈಡ್, ಸೊ -1. ಓಕೆ, ಸೊ ಈಗ ಇದ್ರಾಗಿಂದ ಎಲ್ಲ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು, ಇದ್ರಾಗಿಂದು ಮಾಡಬೇಕು. ಸೊ ಫಸ್ಟ್ ಇದ್ರಾಗಿಂದ ಮಾಡಿಬಿಡ್ತೀನಿ ನಾನು. ಇದ್ರಾಗಿಂದ ಸಿಕ್ಬಿಡ್ತು ಅಂದರೆ ನನಗೆ ಈಸಿಲಿ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಂಗಿಲ್ಲ ನನಗೆ, ಬಿಕಾಸ್ ಇಲ್ಲಿ ಸರಳ ಐತೆ. ಓಕೆ, ಹೈಡ್ರೋಜನ್ ಈಸ್ +1, ಆಕ್ಸಿಜನ್ ಈಸ್ -2, ಬಿಕಾಸ್ ಇದು ಆಕ್ಸಿಜನ್ ಇಲ್ಲಿ -2 -1 ಅಲ್ಲ, ಬಿಕಾಸ್ ಇದು ಪವರ್ ಆಕ್ಸೈಡ್ ಅಲ್ಲ. ಓಕೆ, ಇದ್ರದ್ದು ಕ್ಯಾಲ್ಕುಲೇಟ್ ಮಾಡ್ಬಿಡೋದು. ಸೊ SO4 ವಿಲ್ ಬಿ -2 ಅಲ್ಲ, SO4 ವಿಲ್ ಬಿ -2, ಅಂಥವು 3 ಅದಾವೆ. ಸೊ 3 ಅದಾವೆ ಅಂದ್ರೆ -2 × 3 -6 ಆಗುತ್ತೆ. ಇಲ್ಲಿ +3 ಇರುತ್ತೆ. ಸೊ +3 × ಇದು +6 -6 ಆಗ್ತದೆ. ಓಕೆ, ಇಂಡಿವಿಜುವಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ 2 × ಐರನ್ ಗೊತ್ತಿಲ್ಲ ಅನ್ಕೊಳ್ಳೋಣ, x +3 × SO4 -2 is equals to 0 ಅಂತ ಬರೀತೀನಿ. 2x -6 is equals to 0. 2x is equals to
6 x ಈಕ್ವಲ್ಸ್ ಟು 3 ಹೇಳಿದ್ನಿಲ್ಲ, ಇದು ಪ್ಲಸ್ 3 ಐರನ್ ಪ್ಲಸ್ 3. ಸೊ ಐರನ್ ಇದ್ದಿದ್ದು ಕಾಂಪೌಂಡ್ ಅಂತೂ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲ, ಯಾಕಂದ್ರೆ ಅದು ಆಕ್ಸಿಡೈಸ್ ಆಗತೈತಿ. +2 ಇದು +3 ಆಗತೈತಿ ಅಂದ್ರೆ ಅದ ಆಕ್ಸಿಡೈಸ್ ಆಗತೈತಿ, ಅದು ರೆಡ್ಯೂಸಿಂಗ್ ಏಜೆಂಟ್. ಸೊ ಇದು ಅಲ್ಲ, ಬಿಕಾಸ್ ಇಟ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಇಟ್ ಈಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ಕೇಳ್ಯಾರ. ಈಗ ಸಲ್ಫರ್, ಈಗ ಇದು ಇರ್ಬೋದನ, H2SO4 ಇರ್ಬೋದನ ಅಂತ ನೋಡೋಕಿನ ಈಗ ನೋಡ್ರಿ ಇದನ್ನ ಚೆಕ್ ಮಾಡೋದು. ಇದನ್ನ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಈಸಿಲಿ ಗೊತ್ತಾಗ್ಬಿಡ್ತೈತೆ ನಮಗೆ. ಇದು ಹೈಡ್ರೋಜನ್ ಇಲ್ಲೇ. ಈಗ ನೋಡ್ರಿ ಹೈಡ್ರೋಜನ್ ಪರಾಕ್ಸೈಡ್ ಆ್ಯಂಡ್ ವಾಟರ್ ಕಂಪೇರ್ ಮಾಡ್ತೇನೆ. ಹೈಡ್ರೋಜನ್ ಪರಾಕ್ಸೈಡ್ ಒಳಗೆ ಹೈಡ್ರೋಜನ್ +1, ಇಲ್ಲೇ ಹೈಡ್ರೋಜನ್ +1, -1 ಇದು -2 ಆಗೈತೆ ಆಕ್ಸಿಜನ್, ಅಂದರೆ ಡಿಕ್ರೀಸ್ ಆಗೈತೆ. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ರಿಡಕ್ಷನ್. ಇಲ್ಲಿ ಕೇಳಕ್ ಬರ್ತದೆ, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ರಿಡಕ್ಷನ್. ರೆಡ್ಯೂಸ್ ಆಗತ್ತೆ ಅನ್ನೋದು ಯಾವ ಏಜೆಂಟ್? ಆಕ್ಸಿಡೈಸಿಂಗ್ ಏಜೆಂಟ್. ಎಲ್ಲಿದ್ದು ನೋಡ್ಬೇಕು? ರಿಯಾಕ್ಟೆಂಟ್ ಸೈಡ್ ಇದ್ದು ನೋಡ್ಬೇಕು, ಬಿಕಾಸ್ ದಿಸ್ ಈಸ್ ಹೆಲ್ಪಿಂಗ್ ಇಟ್ ಟು ಗೆಟ್ ರೆಡ್ಯೂಸ್ಡ್. ಅಂದ್ರೆ ಸೊ ದಿಸ್ ಈಸ್ ಇದ್ರದ್ದು ರಿಡಕ್ಷನ್ ಆಗತೈತಿ ಅಂದ್ರೆ ಇದು ಯಾವ ಏಜೆಂಟ್? ಆಕ್ಸಿಡೈಸಿಂಗ್ ಏಜೆಂಟ್. ಯಾವುದದು? H2O2 ಅಂದ್ರೆ ಆಪ್ಷನ್ ಸಿ. ಆಪ್ಷನ್ ಸಿ H2O2 ಇಸ್ ದ ರೈಟ್ ಆನ್ಸರ್. ಸೊ ಈ ಟೈಪ್ 1 ಅಂದ್ರೆ ಫಸ್ಟ್ ಏನು ಮಾಡಬೇಕು? ಆ ರಿಯಾಕ್ಷನ್ ಆಗಿ ಎಲ್ಲ ಎಲಿಮೆಂಟ್ಸ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಮುಂದೆ ನಮ್ಗೆ ಏನು ಆಲ್ರೆಡಿ ಥಿಯರಿ ನಾಲೆಜ್ ಐತೆ ಅದನ್ನ ಅಪ್ಲೈ ಮಾಡಿ ಆನ್ಸರ್ ಮಾಡಬೇಕು. ಓಕೆ, ವಿ ವಿಲ್ ಬಿ ಸಾಲ್ವಿಂಗ್ ಒನ್ ಮೋರ್ ಕ್ವಶನ್ ಇನ್ ದಿಸ್ ವಿಡಿಯೋ. ಓಕೆ, ನೆಕ್ಸ್ಟ್ ಕ್ವಶನ್. ರಿಯಾಕ್ಷನ್ ಇಲ್ಲೈತಿ 3ClO ಮೈನಸ್, ಇಲ್ಲಿ ಮೈನಸ್ ಐತ್ರಿ, ಇಫ್ ಇಟ್ಸ್ ನಾಟ್ ವಿಸಿಬಲ್. 3ClO ಮೈನಸ್ ಯೂಸ್ ClO ಮೈನಸ್ ಪ್ಲಸ್ 2Cl ಮೈನಸ್. This is the reaction. 3ClO minus use ClO minus plus 2Cl minus. Now it is visible, I guess. Pause ಮಾಡಿ reaction ಬರ್ಕೋರಿ. Okay, is an example of the oxidation reaction, reduction reaction, disproportionation reaction. ಪೂರ ಬರ್ದಿಲ್ಲ, ಡಿಸ್ಪ್ರಾಪ್ ಅಂತ ಅಷ್ಟು ಬರ್ತೀನಿ. ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆ್ಯಂಡ್ ಡಿಕಂಪೋಸಿಷನ್ ರಿಯಾಕ್ಷನ್ ಹೇಳ್ರಿ ಅಂತ ಕೇಳ್ಯಾರ. ಸೊ ಏನು ಮಾಡಬೇಕು? ಆಕ್ಸಿಡೇಷನ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. 3ClO ಮೈನಸ್ ಯೂಸ್ ClO ಮೈನಸ್ ಪ್ಲಸ್ 2Cl ಮೈನಸ್. ಓಕೆ, ಕ್ಲೋರಿನ್ X ಅನ್ಕೊಳ್ಳೋಣ. X ಪ್ಲಸ್ ಆಕ್ಸಿಜನ್ -2 ಈಸ್ ಈಕ್ವಲ್ಸ್ ಟು ಪಾಲಿ ಅಟೋಮಿಕ್ ಅಯಾನ್, ಇದಕ್ಕೆ ಹೋಲ್ ಚಾರ್ಜ್ ಏನು? -1. ಸೊ X -2 ಈಸ್ ಈಕ್ವಲ್ಸ್ ಟು -1 ಅಂದ್ರೆ X is equals to 2 minus 1, that is +1. ಇದು +1 ಇಲ್ಲಿ ಬರೋಣಂತ. X -2 is equals to -1 because Cl is X, O -2 is equals to -1 because whole charge -1 ಇದೆ. X is equals to 2 minus 1, that is +1. ಇಲ್ಲಿ ಬರೋಣ Cl ಮೈನಸ್ ಅಂತ ಕೊಟ್ಬಿಟ್ರೆ, ಡೈರೆಕ್ಟ್ ಕೊಟ್ಬಿಟ್ರೆ -1. ಓಕೆ, ಸೊ ಇಲ್ಲಿ +1 ಐತಿ, ಇಲ್ಲಿಂದ ಇಲ್ಲಿ ಬಂದ್ರೆ ಇಲ್ಲಿ +1 ಐತೆ. ಸೊ ಆಕ್ಸಿಡೇಷನ್ ಆಗಿಲ್ಲ, ರಿಡಕ್ಷನ್ ಆಗಿಲ್ಲ. ಸೊ ಅದನ್ನ ತಲೆ ಕೆಡಿಸ್ಬಿಟ್ರೆ ಇಲ್ಲಿಂದ ಇಲ್ಲಿ ನೋಡ್ರಿ, +1 ಇದು -1 ಆದರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ದಟ್ ಈಸ್ ರಿಡಕ್ಷನ್. ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ದಟ್ ಈಸ್ ರಿಡಕ್ಷನ್. ಸೊ ಆಪ್ಷನ್ ಬಿ ಇದು ರಿಡಕ್ಷನ್ ಆಗೈತಿ. ಓಕೆ, ದೀಸ್ ವರ್ ದ ಸಮ್ ಕ್ವಶನ್ಸ್ ಆನ್ ರೆಡಾಕ್ಸ್ ರಿಯಾಕ್ಷನ್ಸ್. ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಚಾಪ್ಟರ್. ನಾಗಲೇ ಹೇಳಿದಂಗೆ ಭಾಳ ಕ್ವಶನ್ಸ್ ಬರಲಿಕ್ಕಿಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ. ಈ ಚಾಪ್ಟರ್ ಮೇಲಿಂದ 2 ಕ್ವಶನ್ಸ್ ಬರ್ಬೋದು ಅಷ್ಟೆ. ಅಂದರೂ ಅವು ಇಂಪಾರ್ಟೆಂಟ್ ಬಿಕಾಸ್ ಇದು ಈ ಕಾನ್ಸೆಪ್ಟ್ ಏನೈತಲ್ರಿ, ಆಕ್ಸಿಡೇಷನ್, ರಿಡಕ್ಷನ್, ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್, ಕ್ಯಾಲ್ಕುಲೇಟಿಂಗ್ ಆಕ್ಸಿಡೇಷನ್ ನಂಬರ್ಸ್, ಇದು ಈ ಚಾಪ್ಟ್ರಿಗೆ ಅಷ್ಟು ರಿಸ್ಟ್ರಿಕ್ಟ್ ಆಗಂಗಿಲ್ಲ, ಎಲ್ಲ ಚಾಪ್ಟ್ರಿಗೂ ಅಪ್ಲೈ ಆಗ್ತೈತಿ. ಸೊ ಇದನ್ನು ನೀವು ಇಗ್ನೋರ್ ಮಾಡಬಾರ್ದು. ಓಕೆ, ಸೊ ಇನ್ ದಿಸ್ ವಿಡಿಯೋ ಇಷ್ಟು ಕ್ವಶನ್ಸ್ ಸಾಕು. ಅಗೇನ್ ಯು ಸಾಲ್ವ್ ಸಮ್ ಕ್ವಶನ್ಸ್ ಆನ್ ಯೋನ್. ನಾನು ಈ ಚಾಪ್ಟರ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿರಿ. ಈ ವಿಡಿಯೋಸ್ ನೋಡಿರಿ, ನೀವು ಸ್ವಂತ ಕ್ವಶನ್ಸ್ ಟ್ರೈ ಮಾಡಿರಿ, ಟೈಮ್ ಹಚ್ಚ ಟ್ರೈ ಮಾಡಿರಿ. ನಾ ಪ್ರೀವಿಯಸ್ ವಿಡಿಯೋದೊಳಗೆ ಇದನ್ನು ಹೇಳೀನಿ, ಹೋಪ್ಫುಲಿ ನೀವು ಮಾಡಕತ್ತೀರಿ ಅಂತ ಅಂದ್ಕೊಂಡೀನಿ. ಓಕೆ, ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ನಮಸ್ಕಾರ.